ಶ್ರೀ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಸಾಬೀರಗಟ್ಟೆ. ಇಲ್ಲಿ ದಿನ ಭಕ್ತಾದಿಗಳು ಸಾವಿರಾರು ಮಂದಿ ಬಂದು ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ಮಾಡಿಕೊಂಡು ಹೋಗುತ್ತಾರೆ. ನಾವು ಶನಿ ಅಂತೇಳಿದರೆ ನಮಗೆ ಶನಿಯಾಗಿ ಕಾಡುತ್ತಾನೆ, ಶನೇಶ್ವರ ಅಂತೇಳಿದರೆ ದೇವರಾಗಿ ಕಾಣುತ್ತಾನೆ. ಅದೇ ರೀತಿಯಲ್ಲಿ ನಾನು ಇವತ್ತು ಶನೇಶ್ವರ ದೇವಸ್ಥಾನದಲ್ಲಿ ನಿಂತು ಒಂದೆರಡು ನನ್ನ ಯೂಟ್ಯೂಬ್ ಚಾನಲ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಏನಂತೇಳಿದರೆ, ಇವತ್ತು ನನ್ನ ಆತ್ಮೀಯನಾದಂಥ ಶೇಖರ್ ಪೂಜಾರಿ ಅವರು ನನ್ನ ಯೂಟ್ಯೂಬ್ ಚಾನಲ್ ಅವರನ್ನು ಒಳ್ಳೆಯ ರೀತಿಯಲ್ಲಿ ಅಭಿಮಾನದಲ್ಲಿ ನೋಡುವರಂತ ಹೇಳಿದರೆ ಶೇಖರ್ ಪೂಜಾರಿ ಅವರು. ಅವರದ್ದು ಶಿರೂರು ಹೂವಿನ ಅಂಗಡಿ ಉಂಟು. ಹಾಗೆಯೇ ನಮ್ಮ ಹೆಗ್ಗುಂಜಿ ಪಂಚಾಯತ್ 2ನೇ ವಾರ್ಡಿನಲ್ಲಿ 1-2 ಸಲ ಬಾರಿ ಇಲೆಕ್ಷನ್ನಿಗೂ ನಿಂತಿದ್ದಾರೆ. ಅವರ ಜನ ಬೆಂಬಲ ತುಂಬ ಜನ ಇದ್ದಾರೆ. ಆದರೆ ಅವರು ಮಾಡುವಂಥದ್ದು ಮಾತ್ರ ಒಳ್ಳೊಳ್ಳೆಯ ಒಡನಾಟ. ಏನಂತ ಹೇಳಿದ್ರೆ, ಅವರು ನನಗೆ ಬೇಕಾದರೆ ಬ್ಯಾಡ್ ನೇಮನ್ನು ಹೇಳಲಿ, ಅಥವಾ ನನ್ನ ಜನದರ್ಪ ನನಗೆ ಯಾರೂ ಇಲ್ಲ ಅಂತೇಳಿ ಬೇಕಾದರೂ ಹೇಳಲಿ. ನಾನು ದೇವರನ್ನು ನಂಬಿಕೊಂಡು ಇರುವವನು, ಮನದರನ್ನು ನಂಬಿಕೊಂಡು ಇರುವವನಲ್ಲ. ಆದರೆ 2 ಬಾರಿಯೂ ಅವನು ಸೋತಿದ್ದಾನೆ. ಜನಸೇವಕನೆಂದು ನಾವು ಕರೀತೇವೆ. ಜನರ ಒಡನಾಡಿ ಅಂತ ಹೇಳಲಿಕ್ಕೂ ನಾನು ಬಯಸ್ತೇನೆ. ಆದರೆ ಅವರು ಮಾಡುವಂಥದ್ದು ಏನಂತ ಹೇಳಿದ್ರೆ, ಒಳ್ಳೊಳ್ಳೆ ವ್ಯಕ್ತಿಯ ಸಹವಾಸವನ್ನು ಮಾಡುವಂಥದ್ದು. ಏನಂತ ಹೇಳಿದ್ರೆ, ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಅರ್ಥ ಮಾಡ್ಕೊಳ್ಬೇಕು ನೀವೇ. ಅವರೊಟ್ಟಿಗಿರುವಂಥ ವ್ಯಕ್ತಿಗಳೆಲ್ಲ ಆರೋಪಿಗಳು, ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡುವವರು. ಅದಕ್ಕೆ ಹೇಳುವಂಥದ್ದು ಏನಂದರೆ, ಒಳ್ಳೆಯರ ಸಹವಾಸ ಮಾಡಿದ್ರೆ ಒಳ್ಳೆಯ ಹೆಸರು ಬರ್ತದೆ. ನಾನು ಕೆಟ್ಟರ ಸಹವಾಸ ಮಾಡಿದ್ರೆ ನಮಗೆ ಕೆಟ್ಟ ಹೆಸರು ಬರ್ತದೆ. ಅದೇ ರೀತಿಯಲ್ಲಿ ಅವರು ಒಳ್ಳೊಳ್ಳೆಯ ವ್ಯಕ್ತಿಗಳ ಸಹವಾಸವನ್ನು ಮಾಡ್ತಾರೆ. ಅವರಲ್ಲಿ ಕಾರು ಉಂಟು, ಬೈಕ್ ಉಂಟು, ಅಂಗಡಿ ಉಂಟು, ಪ್ರತಿಯೊಂದು ಉಂಟು. ಆದರೆ ನನ್ನಲ್ಲಿ ಯಾರೋ ತೆಗೆಸಿಕೊಟ್ಟಂಥ 3 ಚಕ್ರದ ತ್ರಿಚಕ್ರ ರಿಕ್ಷಾ ಒಬ್ಬ ನಮ್ಮ ಆತ್ಮೀಯರಂಥ ದೇವರಂಥ ಮನುಷ್ಯರಂಥ ಮಾಮೂಲು ಪೂಜಾರಿ ಅವರು ನನಗೆ ತೆಗೆಸಿಕೊಟ್ಟಿರುತ್ತಾರೆ. ಅದರಲ್ಲಿ ದುಡಿಮೆ ಮಾಡಿ ನಾನು ಸಣ್ಣ ಪುಟ್ಟ ಉಪಕಾರವನ್ನು ಮಾಡುತ್ತೇನೆ. ಅವರಷ್ಟು ದೊಡ್ಡ ಉಪಕಾರವನ್ನು ನನಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ಮಾಡುವಂಥ ಅವರೊಟ್ಟಿಗೆ ಇರುವಂಥ ವ್ಯಕ್ತಿಗಳೆಲ್ಲ ಮಾತ್ರ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಅವರು ಒಳ್ಳೆಯ ವ್ಯಕ್ತಿ, ಅವರೊಟ್ಟಿಗೆ ಇರುವವರು ಒಳ್ಳೊಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ದಾಖಲಾತಿಗೂ ನಾನು ಫುಲ್ ಹೇಳಲಿಕ್ಕೆ ಬಯಸುವುದಿಲ್ಲ. ಹಾಗಾಗಿ ಅವರು ಈ ಕೆಟ್ಟ ಭಾವನೆಗೆ ಹೋಗ್ತಾರೆ. ಕೆಟ್ಟ ಧರ್ಮಕ್ಕೆ ಹೋಗೋದಂತ ಹೇಳಿದ್ರೆ, ಒಳ್ಳೆಯವ್ರ ಸಹವಾಸ ಮಾಡಿದರೆ ಒಳ್ಳೆಯರಾಗ್ತಾರೆ. 4 ಜನ ಆಗಲಿ, ಈಗ ನನಗೆ 4 ಜನ ಸಾಕು, ಒಳ್ಳೆಯರು ಅಂತ ಹೇಳಿದ್ರೆ ಸಾಕಾಗ್ತದೆ. ಅವರಿಗೆ 100 ಜನ ಕೆಟ್ಟರಂತ ಹೇಳಿದರೆ ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಒಳ್ಳೆಯರು, ಅವರೊಟ್ಟಿಗೆ ಇರುವಂಥ ಜನರೆಲ್ಲ ಯಾರಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಒಳ್ಳೆಯ ರಾಜಕೀಯ ವ್ಯಕ್ತಿ ರಾಜಕೀಯ ಮಾಡ್ತಾರೆ, ಜನ ಸಂಪರ್ಕ ಮಾಡ್ತಾರೆ. ಆದರೆ ಅದಕ್ಕೆ ಯಾರು ಜನ ಸಂಪರ್ಕ ಮಾಡುವಂಥದ್ದು? ಒಳ್ಳೆಯ ಸಹವಾಸ ಇಬ್ಬರನ್ನೇ ಮಾಡಲಿ, ಒಳ್ಳೆಯದಾಗ್ತಾರೆ ಅವರು. ಆದರೆ ಅವರು 100 ಜನನ್ನು ಸೇರಿಸ್ತಾರೆ. ಅವರು ಎಂಥ ವ್ಯಕ್ತಿಗಳಂತೇಳಿ ನಾನು ಬಾಯ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ಅವರೊಟ್ಟಿಗೆ ಇರುವಂಥ ವ್ಯಕ್ತಿಗಳೆಲ್ಲ, ಅದು ನಾನು ಹೇಳುವುದು ದೇವಸ್ಥಾನ ಎದುರು ಹೇಳುವಂಥ ಮಾತಲ್ಲ. ಅವರೊಟ್ಟಿಗೆ ಇರುವಂಥದ್ದೆಲ್ಲ ಬ್ಯಾಡ್ನೆ ಮಾಡೋದೇ ಇರುವಂಥದ್ದು. ಹಾಗಾಗಿ ಇವರಿಗೆ ಅದು ತಿಳುವಳಿಕೆ ಬರಲಿಲ್ಲ. ಈಗ ವರ್ಷ ಆಯಿತು, 2 ಮಕ್ಕಳಾಗಿದೆ, ಅವರಿಗೆ ತಿಳುವಳಿಕೆ ಬರಬೇಕು. ಇನ್ನಾದರೂ ಅಲ್ಲ, ನಾವು ಹೇಳುವಂಥದ್ದಲ್ಲ, ದೇವರಾದರೂ ಅವರಿಗೆ ಬುದ್ಧಿ ಕೊಡಬೇಕು. ಒಳ್ಳೆಯ ಸಹವಾಸ ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ನೋಡಬೇಕು. ಯಾಕಂತ ಹೇಳಿದ್ರೆ, ನಾನು ತುಂಬ ತಪ್ಪು ಮಾಡಿದ್ದೇನೆ. ಆದರೆ ಈಗ ನಾನು ಒಳ್ಳೆಯದನ್ನೇ ಮಾಡ್ತೇನೆ ಅಂತ ನನ್ನ ಅನಿಸಿಕೆ.
ತಿಳ್ಕೋರಿಗೆ ಇವರಂತೆ ತಿಳ್ಕೊಳ್ಳೋರಿಗೆ ಬೇರೆ ರೀತಿ ಆಗಿರ್ಬೋದು. ನಾನು 4 ಜನ ಶಾಲೆ ಮಕ್ಕಳಿಗೆ ಒಳ್ಳೆಯದಾಗಲಿ, ದೇವಸ್ಥಾನ ಒಳ್ಳೆಯದಾಗಲಿ, ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಲಿ, ನನಗೇನು ಬೇಡ, ನನಗೆ ಯಾವಾಗ ಹುಟ್ಟುವಾಗ ಹೇಗೆ ಬಂದಿದ್ನೋ ಹಾಗೆ ಹೋಗ್ತೇನೆ ಅಂಥೇಳಿ. ಆದರೆ ಇವರು ಒಳ್ಳೆಯ ಮನುಷ್ಯರು ಅಂತೇಳಿ ನಾನು ಎಲ್ಲೇ ಬೇಕಂತ ಹೇಳಲಿಕ್ಕಿದ್ದೇನೆ. ಅವರೊಟ್ಟಿಗಿರುವಂಥ ಒಡನಾಡಿಗಳು ಮಾತ್ರ ಎಲ್ಲ ಆರೋಪಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.